ಬಿಗ್ ಬಾಸ್ ಸೀಸನ್ 11 ಇನ್ನೇನು ಶುರು ಆಗುವ ಹೊತ್ತು ಬಂದೇ ಬಿಡ್ತು. ಇದರ ಬೆನ್ನಲ್ಲೇ ಬಿಗ್ ಬಾಸ್ ಕೂಡ ಒಂದೊಂದೇ ಸುಳಿವನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಬಿಗ್ ಬಾಸ್ಗೆ ಯಾರು ಹೋಗ್ತಾರೆ ಅನ್ನೋದು ಗೊತ್ತೇ ಆಗ್ತಿರ್ಲಿಲ್ಲ. ಗೆಸ್ ಮಾಡಬಹುದಿತ್ತು ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತ, ಎಲ್ಲೋ ಒಂದೆರಡು ಹೆಸರು ಲೀಕ್ ಆಗ್ತಾ ಇತ್ತೇನೋ. ಅದು ಕೂಡ ಕೊನೆ ಮೂಮೆಂಟಲ್ಲಿ ಚೇಂಜ್ ಆಗಿರೋದು ಕೂಡ ಇರ್ತಿತ್ತು. ಆದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ 11 ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಬಿಗ್ ಬಾಸ್ನಲ್ಲಿ ಈ ಬಾರಿ ಏನೇನೋ ಹೊಸದು ನಡೀತಿದೆ ಅನ್ನುವಂಥ ಕ್ಯೂರಿಯಾಸಿಟಿ ಅಂತೂ ಹೆಚ್ಚಾಗಿದೆ. ಸೊ ಹೀಗಿರಬೇಕಾದ್ರೆ ಬಿಗ್ ಬಾಸ್ ಸ್ಪರ್ಧಿಗಳನ್ನು ರಾಜಾರಾಣಿ ಶೋನಲ್ಲಿ ಫೈನಲ್ ಶೋ ಏನಿದೆ, ಯಾರು ರಾಜಾರಾಣಿಯ ವಿನ್ನರ್ ಅಂತ ಅನೌನ್ಸ್ ಮಾಡ್ತೀವೋ ಅವತ್ತು ಒಂದಷ್ಟು ಮಂದಿಯ 5 ಜನ ಬಿಗ್ ಬಾಸ್ ಸ್ಪರ್ಧೆಗೆ ಬರುವವರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ ಅನ್ನೋದನ್ನು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದರು. ಅದರಂತೆಯೇ ಇದೀಗ ರಾಜಾರಾಣಿ ರಿಯಾಲಿಟಿ ಶೋ ಫೈನಲ್ ಹಂತಕ್ಕೆ ಬಂದಿದೆ. ಇದೇ ಭಾನುವಾರ ವಿನ್ನರ್ ಯಾರು ಅನ್ನೋದನ್ನು ಅನೌನ್ಸ್ ಮಾಡಲಾಗುತ್ತೆ. ಸೊ ಅವತ್ತು ಈ ಬಿಗ್ ಬಾಸ್ಗೆ ಬರುವಂಥ 5 ಮಂದಿ ಸ್ಪರ್ಧಿಗಳು ಯಾರು ಅನ್ನೋದನ್ನು ರಿವೀಲ್ ಮಾಡಲಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಲಾಗಿದೆ. ಈ ಪ್ರೋಮೋ ಹೇಗಿದೆ ಅಂತ ಹೇಳಿದ್ರೆ, ಸ್ವರ್ಗ ಮತ್ತು ನರ್ಕ ಅನ್ನುವಂಥ ಕಾನ್ಸೆಪ್ಟ್ ಇದೆ ಅನ್ನೋದನ್ನ ಈ ಪ್ರೋಮೋ ಕ್ಲೀನ್ ಆಗಿ ತೋರಿಸ್ತಾ ಇದೆ. ಪಕ್ಕ 2 ಗ್ಯಾಂಗ್ ಈ ಬಿಗ್ ಬಾಸ್ ಮನೆಯೊಳಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಆಗತ್ತೆ. ಅದರಲ್ಲಿ ಸ್ವರ್ಗ ತುಂಬಾ ಹೈಫೈ ಆಗಿರುವಂಥ ಒಂದು ಅವಕಾಶಗಳು ಮತ್ತು ಅಲ್ಲಿ ಎಲ್ಲ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗುವಂಥ ಒಂದು ಟೀಮ್. ನರಕ ಅಲ್ಲಿಗೆ ಹೋದಾಗಿಂದಲೂ ನರಕವನ್ನು ಅನುಭವಿಸುವಂಥ ಟೀಮ್. ಅದಾದಮೇಲೆ ಹೇಗೆ ಬದಲಾಗುತ್ತೆ ಅನ್ನೋದಂತೂ ಗೊತ್ತಿಲ್ಲ. ಸೊ ಈ ಪ್ರೋಮೋವನ್ನು ಇದೀಗ ರಿಲೀಸ್ ಮಾಡಲಾಗಿದೆ. ನರಕ ಮತ್ತು ಸ್ವರ್ಗ ಅನ್ನುವಂಥ ಒಂದು ಥೀಮ್ ಇರುವಂಥ ಪ್ರೋಮೋವನ್ನು. ಅದರ ಜೊತೆಗೆ ಇದೇ ಪ್ರೋಮೋದಲ್ಲೇ ಈ ಬಾರಿಯ ಬಿಗ್ ಬಾಸ್ಗೆ ರಾಜಾರಾಣಿ ರಿಯಾಲಿಟಿ ಶೋ ವಿನ್ನರ್ ದಿನ ಅನೌನ್ಸ್ ಮಾಡುವಂಥ ಸ್ಪರ್ಧಿಗಳು ಯಾರ್ಯಾರು ಅನ್ನುವಂಥ ಒಂದು ಚಿಕ್ಕ ಸುಳಿವನ್ನು ಕೊಟ್ಟಿದ್ದಾರೆ. ನಮ್ಮ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ ಅಂದರೆ ಆ ಚಿಕ್ಕ ಸುಳಿವಲ್ಲೇ ಎಲ್ಲವನ್ನೂ ಅರ್ಥ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈ ಬಾರಿಯ ಬಿಗ್ ಬಾಸ್ಗೆ ಇವರೇ ಬರ್ತಾರೆ, ಇವರೇ ಹೋಗ್ತಾ ಇದ್ದಾರೆ, ಈ ಪ್ರೋಮೋದಲ್ಲಿ ಪಕ್ಕಾ ಇರೋದು ಇವರೇ, ಖಂಡಿತವಾಗಿ ಇವ್ರು ಹೋಗೇ ಹೋಗ್ತಾರೆ ಅಂತ ಆ ಪ್ರೋಮೋವನ್ನು ಡಿಕೋಡ್ ಮಾಡಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ಒಂದೇ ಒಂದು ಸೆಕೆಂಡ್ ಒಂದಷ್ಟು ಜನರ ಫೋಟೋ ಬಂದು ಹೋಗ್ಬಿಡುತ್ತೆ, ರಪ್ ಅಂತ ಪಾಸ್ ಆಗತ್ತೆ. ಅದನ್ನು ನೋಡಿದಂಥವರೇ ಈ ಬಿಗ್ ಬಾಸ್ಗೆ ಬರ್ತಾ ಇರೋದು ಇವರೇ, ಈ ಪ್ರೋಮೋದಲ್ಲೂ ಇರೋದು ಇವರೇ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಆಲ್ರೆಡಿ ಅವ್ರಿಗೆ ಟ್ಯಾಗ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಲೀಕ್ ಆಗಿದೆ, ಅವ್ರ ಹೆಸರು ಅನೌನ್ಸ್ ಆಗೋದು ಒಂದೇ ಬಾಕಿ ಇದೆ. ಹಾಗಿದ್ರೆ ಆ ಫೋಟೋ ಲೀಕ್ ಆದಲ್ಲಿ ಯಾರ್ಯಾರ ಹೆಸರು ಇದೆ, ಯಾರ್ಯಾರ ಫೋಟೋ ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗೂ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಎಸ್, ಈ ಬಾರಿಯ ಬಿಗ್ ಬಾಸ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿರುತ್ತೆ ಅನ್ನೋದನ್ನು ನಾವು ಮೊದಲಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ವಿ. ಮತ್ತು ಅದಕ್ಕೆ ಒಂದೊಂದೇ ಸುಳಿವು ಕೂಡ ಕೊಡ್ತಾ ಇದ್ರು. ಇತ್ತೀಚೆಗೆ 2 ಥೀಮ್ನ ಬಿಗ್ ಬಾಸ್ ನಡೀತಾ ಇದೆ, ಒಂದು ಸ್ವರ್ಗ ಒಂದು ನರಕ. ಅದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆಯಲ್ಲಿ 2 ಮನೆಗಳಿದೆ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಆ ಮನೆಯ ಫೋಟೋಸ್ಗಳು ಕೂಡ ಲೀಕ್ ಆಗಿತ್ತು. ಈ ಬಾರಿಯ ಬಿಗ್ ಬಾಸ್ ಮನೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆದಂಥ ಹೌಸ್ ಆಗಿದೆ. ಹಾಲ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಅಥವಾ ಗಾರ್ಡನ್ ಆಗಿರ್ಬೋದು, ಅಥವಾ ಬಾತ್ರೂಮ್ ಆಗಿರ್ಬೋದು, ಎಲ್ಲವೂ ಅಂದರೆ ಎಲ್ಲವೂ ತುಂಬಾ ಡಿಫ್ರೆಂಟ್ ಆಗಿದೆ. ಈ 2 ಥೀಮ್ನಲ್ಲಿ ಸ್ವರ್ಗ ಮತ್ತು ನರಕ 2 ಥೀಮ್ನಲ್ಲೂ ಕೂಡ 2 ಮನೆಯನ್ನು ಒಂದೇ ಒಂದು ಬಿಗ್ ಬಾಸ್ನ ಸೆಟ್ನಲ್ಲಿ ಮಾಡಲಾಗಿದೆ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಸೊ ಇದರ ಜೊತೆಗೆ ಫೋಟೋಸ್ಗಳನ್ನು ಕೂಡ ನಾವು ಹಾಕಿದ್ವಿ. ಆ ಫೋಟೋಸನ್ನು ನೀವು ಈಗ ಗಮನಿಸ್ತಾ ಇದ್ದೀರಾ. ಸೊ ಈ ಬಿಗ್ ಬಾಸ್ ಮನೆಗೆ ಈ ಸ್ವರ್ಗ ಮತ್ತು ನರಕ ಥೀಮ್ಗೆ ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ನರಕಕ್ಕೆ ಹೋಗ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಈಗ ಫೋಟೋ ಲೀಕ್ ಆಗಿರೋದು ಸ್ಯಾಂಡಲ್ವುಡ್ನ ಹಿರಿಯ ನಟಿಯರದ್ದು. ಸ್ಯಾಂಡಲ್ವುಡ್ನಲ್ಲಿ ಈಗ ಕಮಾಲ್ ಮಾಡ್ತಾ ಇರೋರ್ದು, ಕಿರುತೆರೆಯಿಂದ ಹಿರಿತೆರೆಗೆ ಹೋದವ್ರದ್ದು, ಕಿರುತೆರೆಯಿಂದ ಹಿರಿತೆರೆಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರೋರ್ದು, ಅದರ ಜೊತೆಗೆ ಒಂದಷ್ಟು ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡವ್ರದ್ದು, ಮತ್ತು ಕಳೆದ ಬಾರಿಯಂತೆಯೇ ವರ್ತೂರು ಸಂತೋಷ್ ಥರ ಈ ಬಾರಿಯೂ ಕೂಡ ಒಬ್ಬ ರೈತನ ಮಗ ಹೋಗ್ತಾ ಇದ್ದಾರೆ. ಹಾಗಿದ್ರೆ ಆ ಪ್ರೋಮೋದಲ್ಲಿ ಯಾರ್ಯಾರಿದ್ದಾರೆ, ಯಾವ ಥರ ಆ ಫೋಟೋಸ್ಗಳು ಲೀಕ್ ಆಗಿದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಇದನ್ನು ಡಿಕೋಡ್ ಮಾಡೋಣ. ಡಿಕೋಡ್ ಮಾಡಿದ್ರೆ ಈ ಫೋಟೋದಲ್ಲಿ ಇರೋರು ಯಾರ್ಯಾರು ಅನ್ನೋದು ಗೊತ್ತಾಗುತ್ತೆ. ಹಾಗಿದ್ರೆ ಡಿಕೋಡ್ ಮಾಡಿದಾಗ ಈ ಫೋಟೋದಲ್ಲಿ ಇರುವವರು ಯಾರ್ಯಾರು ಅನ್ನೋದನ್ನು ರಾಜಾರಾಣಿ ಶೋನಲ್ಲಿ ರಿಲೀಸ್ ಆಗೋದಕ್ಕಿಂತ ಮುಂಚೆ, ಲೀಕ್ ಆಗೋದಕ್ಕಿಂತ ಮುಂಚೆ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ.
ಸೊ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ತುಂಬಾ ಹಿಟ್ ಆಗಿರುವಂಥ ಸೀರಿಯಲ್. ಅದರಲ್ಲಿ ಎಲ್ರಿಗೂ ಇಷ್ಟ ಆಗಿರೋದು ತನ್ವಿ ಅವರ ಪಾತ್ರ. ಸೊ ತನ್ವಿ ಅವರ ಪಾತ್ರವನ್ನು, ತನ್ವಿ ರಾವ್ ಅಂದರೆ ಕೀರ್ತಿ ಪಾತ್ರವನ್ನು ಈಗ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ. ಕೀರ್ತಿ ದೆವ್ವ ಆಗಿದ್ದಾರೆ ಅಥವಾ ಇನ್ನೊಂದು ಏನೇನೋ ಬರ್ತಾ ಇದೆ, ಬಟ್ ಅವರು ಆ ಪಾತ್ರ ಆಲ್ರೆಡಿ ಮುಗಿಸಿದ್ದಾರೆ. ಸೊ ಈ ಪಾತ್ರ ಮುಗಿತಾ ಇದ್ದಂಗೆ ತುಂಬ ಜನಕ್ಕೆ ಬೇಸರ ಆಗಿತ್ತು. ಹಾಗಾಗಿ ಆ ಬೇಸರ ಇರಬಾರ್ದು ಅಂತ ಬಿಗ್ ಬಾಸ್ಗೆ ತನ್ವಿ ರಾವನ್ನ ಕರ್ಕೊಂಡು ಬರೋದಂತೂ ಫಿಕ್ಸು, ಅವ್ರು ಬರ್ತಾ ಇದ್ದಾರೆ. ಇನ್ನು ಸತ್ಯ ಸೀರಿಯಲ್, ಜೀ ಕನ್ನಡದಲ್ಲಿ ಸತ್ಯ ಸೀರಿಯಲ್ ಬಂದಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಆ ಸತ್ಯ ಸೀರಿಯಲನ್ನು ಕೂಡ ಮುಗಿಸಲಾಗಿದೆ. ಆ ಸೀರಿಯಲ್ ಮುಗಿದು ಹೋಗಿದೆ. ಇದರಲ್ಲಿ ಗೌತಮಿ ಜಾಧವ್ ಸತ್ಯ ಪಾತ್ರವನ್ನು ಮಾಡಿದರು. ಅದೇ ಗೌತಮಿ ಜಾಧವನ್ನು ಬಿಗ್ ಬಾಸ್ಗೆ ಕರ್ಕೊಂಡು ಬರಲಾಗಿದೆ. ಪ್ರೋಮೋದಲ್ಲಿ ಲೀಕ್ ಆಗಿರುವಂಥ ಫೋಟೋದಲ್ಲಿ ಈಕೆಯ ಸ್ಮೈಲ್, ಈಕೆಯ ಹಲ್ ಡಿಫ್ರೆಂಟ್ ಆಗಿರೋದ್ರಿಂದ ಗೊತ್ತಾಗ್ತಿರೋದ್ರಿಂದ ಈಕೆ ಕೂಡ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇದ್ದಾರೆ. ಮತ್ತು ಕಿರಣ್ ರಾಜ್ ಕನ್ನಡತಿ ಸೀರಿಯಲ್ ಮತ್ತು ಅನೇಕ ಸೀರಿಯಲ್ಗಳ ಮುಖಾಂತರವಾಗಿ ಫೇಮಸ್ ಆಗಿದ್ರು ಕೂಡ ಇವ್ರಿಗೆ ಅದ್ಯಾಕೋ ಅದೃಷ್ಟ ಅನ್ನೋದು ಕೈ ಕೊಟ್ಟಿದೆ. ಸೊ ಇತ್ತೀಚೆಗೆ ಇವರ ರಾಣಿ ಅನ್ನುವಂಥ ಒಂದು ಸಿನಿಮಾ ಬಂತು. ಆ ರಾಣಿ ಸಿನಿಮಾದಲ್ಲಿ ಅಷ್ಟು ಹೇಳ್ಕೊಳ್ಳುವಂಥ ಸಕ್ಸಸ್ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಕೂಡ ಆಯಿತು. ಇದು ಬೇಕು ಅಂತ ಮಾಡ್ಕೊಂಡಿದ್ದು ಗಿಮಿಕ್ಕು, ಗಾಸಿಪ್ಪು, ಇದೆಲ್ಲ ಚೀಪ್ ಪಬ್ಲಿಸಿಟಿ ಅಂತೆಲ್ಲ ಹೇಳಿದರು. ಸೊ ಅದಕ್ಕಾದ್ರೂ ಕಿರಣ್ ರಾಜ್ನ ಕರಿತಾ ಇದ್ದಾರೆ. ಪ್ರೋಮೋದಲ್ಲಿ ಇವ್ರ ಫೋಟೋ ಇದೆ. ಸೊ ಇನ್ನುಳಿದಂತೆ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗಿರೋದ್ರಿಂದ ಇದ್ದಾರೆ ಅಂತ ನಾವು ಡಿಕೋಡ್ ಮಾಡ್ತಾ ಹೋದಾಗ, ರಿಯಾಲಿಟಿ ಶೋಗಳಿಗೆ ಬರುವಂಥವರು, ಕಾಂಟ್ರವರ್ಸಿ ಮಾಡಿದವರು ಅಥವಾ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ನಲ್ಲಿ ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇರೋರು. ಸೊ ಈ ಬಾರಿ ಭೂಮಿಕಾ ಬಸವರಾಜ್, ಈ ಹಿಂದೆ ಕೂಡ ಬಿಗ್ ಬಾಸ್ಗೆ ಇವರು ಬರ್ತಾರೆ ಅನ್ನುವಂಥ ಗಾಸಿಪ್ ಇತ್ತು, ಆದರೆ ಅವ್ರು ಬಂದಿರಲಿಲ್ಲ. ಈ ಬಾರಿ ಪಕ್ಕಾ ಭೂಮಿಕಾ ಬಸವರಾಜ್ ಬಿಗ್ ಬಾಸ್ಗೆ ಬರ್ತಾರೆ ಅಂತ ಹೇಳಲಾಗ್ತಿದೆ. ಕಾರಣ, ಲೀಕ್ ಆಗಿರುವಂಥ ಫೋಟೋದಲ್ಲಿ ಇವರ ಮುಖ ಹೋಲಿಕೆಯ ಥರದ್ದು ಒಂದು ಫೋಟೋ ಕೂಡ ಇದೆ. ಅದರ ಜೊತೆಗೆ ಈ ಬಾರಿ ತುಂಬಾ ಇಷ್ಟಪಟ್ಟು ಕಾಯ್ತಾ ಇರೋದು ಪ್ರೇಮ ಅವರು. ಹೌದು, ಈ ಹಿಂದೆ ನಟಿ ಶ್ರುತಿ ಅವರಾಗಿದ್ದರು, ಮಾಳವಿಕಾ ಅವರಾಗಿದ್ದರು, ಅನೇಕ ಹಿರಿಯ ಕಲಾವಿದರು ಬಂದಿದ್ದರು. ಅದೇ ಥರ ಈ ಬಾರಿ ಪ್ರೇಮ ಬರೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈ ಫೋಟೋಸ್ಗಳು ಏನು ಲೀಕ್ ಆಗಿದೆಯೋ ಆ ಫೋಟೋಸಲ್ಲಿ ಪ್ರೇಮ ಕೂಡ ಇದ್ದಾರೆ. ಪ್ರೇಮ ಅವರ ವೈಯಕ್ತಿಕ ಜೀವನದ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಜನಕ್ಕೆ ಆಸೆ ಇದೆ. ಸಿನಿಮಾಗಳನ್ನು ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ಅವರು ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ, ಜಡ್ಜಸ್ ಆಗಿದ್ದಾರೆ. ಬಿಗ್ ಬಾಸ್ಗೆ ಹೋಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ, ಫೋಟೋದ ಹೋಲಿಕೆಯ ಮುಖಾಂತರವಾಗಿ. ಇನ್ನು ಹರಿಪ್ರಿಯಾ, ಇತ್ತೀಚೆಗೆ ತಾನೇ ಮದುವೆ ಆಗಿರುವಂಥ ಹರಿಪ್ರಿಯಾ ಯಾವುದೇ ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತಾ ಇಲ್ಲ, ನಟಿಸ್ತಾನೂ ಇಲ್ಲ. ಸೊ ಹರಿಪ್ರಿಯಾಗೆ ಒಂದು ರೀತಿಯಲ್ಲಿ ಫ್ಯಾನ್ ಫಾಲೋವರ್ಸ್ ಅಂತೂ ಇದ್ದಾರೆ. ಗ್ಲಾಮರ್ ಆಗಿ ನೀರ್ದೋಸೆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಅದಾದಮೇಲೆ ತಾನಾಯಿತು, ತನ್ನ ಪಾಡಾಯಿತು, ಸಂಸಾರ ಆಯಿತು ಅಂತ ಬ್ಯುಸಿ ಆಗಿರುವಂಥ ಹರಿಪ್ರಿಯರನ್ನು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ನೋಡೋದು ಫಿಕ್ಸು ಅಂತಾನೆ ಜನ ಹೇಳ್ತಾ ಇದ್ದಾರೆ. ಲೀಕ್ ಆಗಿರುವಂಥ ಫೋಟೋದಲ್ಲಿ ಇವರಿಗೆ ಹೋಲಿಕೆ ಆಗುವಂಥ ಫೋಟೋ ಕೂಡ ಇದೆ. ಇನ್ನು ನಭಾ ನಟೇಶ್ ಕನ್ನಡದಲ್ಲಿ ಸಿನಿಮಾ ಮಾಡಿದವರು, ಶಿವಣ್ಣನ ಜೊತೆಗೆ ಸ್ಕ್ರೀನನ್ನು ಶೇರ್ ಮಾಡಿದವರು. ಅದಾದಮೇಲೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಅದಾದಮೇಲೆ ಬಾಲಿವುಡ್ಡಿಗೆ ಹೋಗ್ತಾರೆ. ಆದರೆ ಅಲ್ಲೂ ಕೂಡ ಸಕ್ಸಸ್ ಸಿಕ್ಕಿಲ್ಲ. ಈಗ ಯಾವುದೇ ಅವಕಾಶಗಳು ಅವ್ರ ಕೈಯಲ್ಲಿ ಇಲ್ಲ. ಸೊ ಹಾಗಾಗಿ ನಭಾ ನಟೇಶ್ ಕೂಡ ಈ ಬಾರಿಯ ಬಿಗ್ ಬಾಸ್ಗೆ ಬರೋದು ಫಿಕ್ಸು ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ಅಂತೂ ಸಿಕ್ಕಾಬಟ್ಟೆ ಕ್ರೇಜ್ ಇದೆ, ಸಿಕ್ಕಾಬಟ್ಟೆ ಹೊಸಬರು ಬರುವ ಸಾಧ್ಯತೆ ಇದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.